ಸ್ವಲ್ಪ ಹಂಗೆ ನೀವು ಹಂಗೆ ಎಕ್ಸ್ಟೆಂಡ್ ಆಗಿ ಸ್ವಲ್ಪ ಸ್ವಲ್ಪ ಒಂದು ನಮ್ಮ ಅಂಡರ್ಸನ್ ಪೇಟ್ ರಾಬರ್ಟ್ಸನ್ ಪೇಟ್ ದುರ್ಗಮ್ ಸ್ಟೇಷನ್ದು ಎಲ್ಲ ಸಿಬ್ಬಂದಿ ಆಫೀಸರ್ ಸೇರಿ DSP ಮತ್ತು ಎಲ್ಲ ಇನ್ಸ್ಪೆಕ್ಟರ್ ಸದಸ್ಯರು ಸೇರಿ ನಾವು ಫುಡ್ ಪೆಟ್ರೋಲಿಂಗ್ ಮಾಡಿದ್ದೀವಿ. ಅದು ಮೆಸೇಜ್ ಕನ್ವೆ ಮಾಡಲಿಕ್ಕೆ ನಮ್ಮ ಉದ್ದೇಶ ಇತ್ತು. ಇದು ಯಾರ್ಯಾರು ರೌಡಿ ಚಟುವಟಿಕೆಯಲ್ಲಿ ಇರ್ತಾರೆ ಅವ್ರ ಮೇಲೆ ನಾವು ಗೈಡ್ ಕೊಡ್ತಿದ್ದೀವಿ. ನಾವು ಈಗಾಗಲೇ ಐಡೆಂಟಿಫೈ ಮಾಡಿದ್ದೀವಿ ಯಾರ್ಯಾರು ಆ್ಯಕ್ಟಿವ್ ರೌಡೀಸ್ ಇದ್ದಾರೆ. ಈಗ ರೆಗ್ಯುಲರ್ ನಾವು ಫುಡ್ ಪೆಟ್ರೋಲಿಂಗ್ ಮಾಡ್ತೀವಿ. ಏನಾದರೂ ಇಲ್ಲೀಗಲ್ ಆ್ಯಕ್ಟಿವಿಟಿ ನಡ್ತದೆ ಅಥವಾ ಏನಾದರೂ ಜನರಿಗೆ ಬೆದರಿಸ್ತಾರೆ ಅವ್ರ ಮೇಲೆ ನಾವು ಕಡ್ಡಾಯವಾಗಿ ಕಠಿಣ ಕ್ರಮ ತಗೋತೀವಿ. ಈಗಾಗಲೇ ನಾವು ಗಡಿಪಾರ ರೌಡೀಸ್ ಮಾಡಿದ್ವಿ, ಗುಂಡಾಗಿ ಕೂಡ 4 ಜನ ಮೇಲೆ ಮಾಡಿದ್ವಿ. ಮುಂದೆ ಕೂಡ ನಾವು ಯಾರಿಗೂ ಸುಧಾರಣೆ ಆಗಲ್ಲ, ಒಂದು ಗುಂಡಾಗಿ ಸೆಟಲ್ಮೆಂಟ್ ಕೂಡ ಮಾಡ್ತೀವಿ. ಯಾರು ಚೆನ್ನಾಗಿ ಇರ್ತಾರೆ, ಯಾರ ಮೇಲೆ ಕೇಸ್ ಲಾಸ್ಟ್ 10 ವರ್ಷಕ್ಕೆ ಯಾವುದೇ ಕೇಸ್ ಇಲ್ಲ, ಸರಿಯಾಗಿ ಬಿಹೇವ್ ಮಾಡ್ತಾರೆ, ಕಾನೂನು ರೀತಿಯಲ್ಲಿ ಇರ್ತಾರೆ, ಅವ್ರದ್ದು ರೌಡೀಸ್ ನಾವು ಕ್ಲೋಸ್ ಕೂಡ ಮಾಡ್ತೀವಿ. ಜಸ್ಟ್ ಇದು KGF ಜನರಿಗೆ ಒಂದು ಮೆಸೇಜ್ ಕೊಡಲಿಕ್ಕೆ KGF ಸೇಫ್ KGF ಇದು ರೌಡಿ ಫ್ರೀ KGF ಮಾಡಲಿಕ್ಕೆ ನಮ್ಮದು ಇದು ಒಂದು ಕೇಳಿ. ಯಾವಾಗಿದೆ ನೆಕ್ಸ್ಟ್ ವೀಕ್? 7ನೇ ತಾರೀಕಿದೆ. 7ನೇ ತಾರೀಕು ನೀನು ಜನವರಿ ನೀವು ಯಾರು ಜಗಳ ಮಾಡ್ತೀರಾ? ಇಲ್ಲ, ಯಾವುದು ಹೋಗಲ್ಲ ಸರ್, ಮನೆಯಲ್ಲಿ ಆ ಟೈಪ ಯಾವ್ದು ಜಗಳ ಮಾಡ್ಬೋದು, ಜಗಳ ಮಾಡಬಾರ್ದು. ಸರಿ, ಏನಾದರೂ ಜನರಿಗೆ ಬೆದರಿಕೆ ಕೊಡಬಾರ್ದು. ಇಲ್ಲ ಅದು ಯಾವುದು ನಾವು ಲಿಸ್ಟ್ ಮಾಡಿದ್ದೀವಿ, ನೆಕ್ಸ್ಟ್ ಮಾಡಿದ್ದೆ, ನಿಮಗೆ ಕೂಡ ಬಳಿಕೆ ಮಾಡ್ತೀವಿ. ಕೆಲಸ ಮಾಡ್ತೀರಿ ಅಲ್ಲಿ ಹೋಗ್ತೀರಿ, ಹೋಗ್ತೀರಾ? ಎಷ್ಟು ಕೇಸ್ ಮತ್ತೆ ಬೇರೆ ಯಾವುದೇ ಕೇಸ್ ಇಲ್ಲ? ಕೋರ್ಟ್ಗೆ ಹೋಗ್ತಾ ಇದ್ದೀರಾ? ಅಟೆಂಡ್ ಮಾಡ್ತೀರಾ? ಎಲ್ಲ ಕೇಸ್ ಕ್ಲೋಸ್ ಆಗಿದೆಯಾ? ಯಾವಾಗ ಆಗುತ್ತೆ ಕೇಸ್ ಮೇಲೆ? ಇನ್ನು ಯಾರು ಜಗಳ ಮಾಡಬಾರ್ದು, ಗಲಾಟೆ ಮಾಡಬಾರ್ದು, ಜನಕ್ಕೆ ಬೆದರಿಸ್ಕೊಡ್ಬಾರ್ದು, ಶಾಂತಿಯುತವಾಗಿ ಇರಬೇಕು. ನಾಳೆಲ್ಲ ನಿಮಗೆ ಜೊತೆಗೆ ಹೋಗ್ತಾರೆ, ಎಲ್ಲ ಒಟ್ಟಿಗೆ ಹೋಗ್ತಾರೆ. ಸ್ಕೂಲ್ ಏನು ಮಾಡ್ತಾರೆ? What standard is?